ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಸಂಕ್ರಾಂತಿ ಹಬ್ಬ ಮತ್ತು ಷಷ್ಠಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿ ಕಲರ್ ಹಾಕಿ ಮತ್ತು ಇಲ್ಲಿ ಚಿಂತಾಮಣಿ ಹೂವು ಸಿಕ್ಕಿತ್ತು ಹೊಲದಲ್ಲಿ, ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ಹಾಕಿದ್ದಾರೆ. ತುಂಬ ಫ್ರೆಶ್ ಆಗಿದೆ ಹೂವು. ಈ ಮೇಕೆಗಳಿಗೆ ಇದೇನು ಎಲ್ಲ ಊಟ ಇದು ಒಂದು ತಿಂಡೆಯಿಂದ 3 ಮೇಕೆಗಳಿದ್ದಾವೆ. ಒಂದು ಅಮ್ಮ ಇಲ್ಲಿ ನೋಡಿ, ಕರೆಕ್ಟಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಾಗಲೇ ಹೂವು ಬಿತ್ತು, ಹೊರ ಕೊಟ್ಟಿದೆ. ಇದನ್ನೆಲ್ಲ ಎಷ್ಟು ಜನ ನಂಬ್ತಾರೆ ನನಗೆ ಗೊತ್ತಿಲ್ಲ, ನಾನು ನಂಬ್ತೀನಿ. ಮತ್ತು ಪೂಜೆ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಾಯಿತು. ಸಂಕ್ರಾಂತಿ ಹಬ್ಬದ ದಿವಸದಲ್ಲ ಇದು. ರಂಗೋಲಿ ಹಾಕಿದ್ವಿ. ಇದು ಏನು ಕಾಂತಿಗೆ ಗಣೇಶ ಸಗಣಿಲಿ ಗಣೇಶ ಮಾಡಿದ್ವಿ. ಅದ್ರ ಮೇಲೆ ಗರಿಕೆ ಹುಲ್ಲು ಇಟ್ಟು ಪೂಜೆ ಮಾಡಿ ಸಂಕ್ರಾಂತಿ ಕಡಲೆಕಾಯಿ ಎಲ್ಲ ರೆಡಿ ಮಾಡಿ, ನೆಲ್ಲಿಕಾಯಿ ಮರ ಇದಕ್ಕೂ ಪೂಜೆ ಮಾಡ್ತಾರೆ. ಇಲ್ಲಿ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸ್ತಾ ಇದ್ದೀವಿ. ಒಲೆಯಲ್ಲಿ ಬೇಯಿಸ್ತಾರೆ, ಅಷ್ಟು ಬೇಯಿಸಿದ್ದಾರೆ. ಇವಾಗ ಹೊಸದಾಗಿ ರೀಸೆಂಟಾಗಿ ತಂದಿರೋದು. ಒಂದು 15 ದಿನ ಆಯಿತಾ, ಒಂದು ತಿಂಗಳು ಆಯಿತಾ, 20 ದಿನ ಮೇಲೆ. ಒಂದು ಅಮ್ಮ 2 ಮರಿಗಳು. ಇನ್ನೂ ತರಬೇಕು, ಸದ್ಯಕ್ಕೆ ಇಷ್ಟು. ನೋಡು ಪರವಾಗಿಲ್ಲ. ಹೊಸ ಟಿ ಶರ್ಟ್ ಹಾಕೊಂಡು ಮಿಂಚ್ತಿದೆಯಲ್ಲ. ಹೊಸ ಟಿ ಶರ್ಟ್ ಹಾಕೊಂಡು ಮಿಂಚ್ತೀವಿ, ಅಲ್ಲೇ ಟಿ ಶರ್ಟ್ ಹಾಕೊಂಡು. ರೋಸ್ ಎಲ್ಲ ತುಂಬ ಬಿಟ್ಟಿತ್ತು, ಎಲ್ಲ ಕಿತ್ತಿದ್ದೀವಿ. ಹಾಯ್, ಇದು ನೆಕ್ಸ್ಟ್ ಡೇ ವ್ಲಾಗು. ಷಷ್ಠಿ ಪೂಜೆ ಮಾಡ್ತೀವಲ್ವ, ಹುತ್ತಕ್ಕೆ ಪೂಜೆ ಮಾಡ್ತೀವಲ್ಲ ಅದ್ರದ್ದು. ಹುತ್ತಕ್ಕೆ ಏನೇನು ಬೇಕು ಪೂಜೆ ಮಾಡೋಕ್ಕೆ ಎಲ್ಲ ತೊಗೋತಾ ಇದ್ದೀನಿ. ಊದ್ಗಡ್ಡಿ ತೊಗೊಂಡಿದ್ದೀನಿ. ಊದ್ಗಡ್ಡಿ, ಹೂವು, ಅರಿಶಿನ ಕುಂಕುಮ, ಮತ್ತು ಹುತ್ತಕ್ಕೆ ಸುತ್ತಕ್ಕೆ ದಾರ ಎಲ್ಲ ತೊಗೊಂಡು ಹೊಲದ ಹತ್ರ ಇರೋ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಷಷ್ಠಿ ದಿನ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಸುಬ್ರಹ್ಮಣ್ಯ ದೇವ್ರಿಗೆ ಪೂಜೆ ಮಾಡ್ತಾರೆ. 1-2 ತೆಂಗಿನಕಾಯಿ ತೊಗೊಂಡಿದ್ದೀವಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಎಲ್ಲರೂ ಹೋಗಿ ಉಪವಾಸ ಇರ್ತೀವಿ ನಾವು. 1 ಹೊತ್ತು ಅಲ್ವಾ, 1 ಹೊತ್ತು ಉಪವಾಸ ಇದ್ದು ಪೂಜೆ ಅಲ್ಲಿವರೆಗೂ ಏನು ಹಾಲು ಏನು ಕಾಯಿಸಿರಲ್ಲ, ಅಡುಗೆನೂ ಮಾಡಿರಲ್ಲ. ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಮನೆಯಲ್ಲಿ ಅನ್ನ ಮಾಡೋದು. ಅಂದರೆ 1 ಹೊತ್ತು ಉಪವಾಸ ಅಂತ. ಮಧ್ಯಾಹ್ನ ಆಗುತ್ತೆ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ, 1 ಹೊತ್ತು ಆಗುತ್ತೆ. ಬಿಸಿಲು ಸಿಕ್ಕಾಪಟ್ಟೆ. ಇವಾಗ ಹುತ್ತಕ್ಕೆಲ್ಲ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು, ನಾರ್ಮಲಾಗಿ ಈಗ ನಾವು ಗಣೇಶ ಹಬ್ಬದ ದಿನ ಮಾಡ್ತಿದ್ವಿ, ಷಷ್ಠಿಗೂ ಮಾಡ್ತಾರೆ ಎಷ್ಟೊಂದು ಜನ. ಗಣೇಶಗೂ ಮಾಡ್ತೀವಿ, ಗಣೇಶಗೆ ಬೇರೆ ಕಡೆ ಮಾಡ್ಕೊಬರ್ತೀವಿ. ಅದನ್ನು ನಮ್ಮ ಬ್ಲಾಗಲ್ಲಿ ತೋರಿಸಿದ್ದೀವಿ ಆಗಲೇ ನೋಡಿ. ಇಲ್ಲಿ ಇದು ಷಷ್ಠಿಗೆ ಹೊಲ್ದ ಹತ್ರನೇ ಹೋಗಿ ಮಾಡ್ಕೊಬರೋದು 1 ಹೊತ್ತಿದ್ದು. ಷಷ್ಠಿಗೆ ಎಲ್ಲರೂ ಮಾಡ್ತಾರೆ ಹಳ್ಳಿ ಕಡೆ, ಸಿಟಿಯಲ್ಲಿ ಕೆಲವರು ಮಾಡಲ್ಲ ಅನಿಸುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಇದು. ಒಂದು ವೇಳೆ ಸಂಕ್ರಾಂತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಷಷ್ಠಿ ಮಾಡಬೇಕು, ಅಷ್ಟು ಇಂಪಾರ್ಟೆಂಟ್. ನಾವು ಸುಮ್ಮನೆ ಪೂಜೆ ಮಾಡ್ತಾಯಿದ್ವಿ. ಬೆಂಗಳೂರಲ್ಲಿರೋರು ಯಾರೂ ಮಾಡಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಯಾರೋ ಮಾಡೋರು ಮಾಡ್ತಾರೆ. ಇವಾಗ ದಾರ ಸುತ್ತಬಿಟ್ಟು ನಾರ್ಮಲ್ ಹುತ್ತಕ್ಕೆ ಯಾವ ಥರ ಪೂಜೆ ಮಾಡ್ತಾರೆ ಗೊತ್ತಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ. ತೆಂಗಿನಕಾಯಿ ಹೊಡಿತೀವಿ ಅಷ್ಟೇ. ಹಾಲು ಇದು ಪೂಜೆ ಮಾಡಿಬಿಟ್ಟು ಹಾಲನ್ನು ಯಾವತ್ತೂ ಹುತ್ತದೊಳಗಡೆ ಹಾಕ್ಬಾರ್ದು. ಅಕಸ್ಮಾತ್ ಅದರೊಳಗಡೆ ಏನಾದರೂ ಹಾವಿದ್ರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹುತ್ತಕ್ಕೆ ಯಾವತ್ತೂ ಹಾಲು ಒಳಗಡೆ ಹಾಕ್ಬಾರ್ದು. ಅಷ್ಟೊಂದು ಆಸೆ ಇದ್ದರೆ ನೀವು ಒಂದು ಬಟ್ಲಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ಬನ್ನಿ, ಒಳಗಡೆ ಯಾರೂ ಹಾಕಬೇಡಿ. ನಾವು ಸುಮ್ಮನೆ ಮೇಲೆ ಮಾತ್ರ ಹಾಕಿದ್ವಿ, ಆ ಮಣ್ಣು ಮೇಲೆ, ಒಳಗಡೆ ಹಾಕಿಲ್ಲ. ಸೆಕೆ ನೀರಲ್ಲೇ
ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಎಲ್ಲರೂ ಮಾಡಬೇಕು ಫ್ಯಾಮಿಲಿ ಎಲ್ಲ. ನಾವು 3 ಜನ ಹೋಗಿದ್ವಿ, 4 ಜನ ಹೋಗಿದ್ವಿ. ಎಲ್ಲರೂ ಮಾಡಬೇಕು. ಯಾರಿಗೆ ಟೈಮ್ ಇರುತ್ತೆ ಅವ್ರು ಬರ್ತಾರೆ ಅಷ್ಟೇ. ಯಾವಾಗಲೂ ಎಲ್ಲರೂ ಬರೋಕ್ಕಾಗಲ್ಲ. ನಾವು ಘಾಟಿಗೆ ಹೋಗಬೇಕು ಅಂತ ಟ್ಯೂಸ್ಡೇನೂ ಒಂದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಷಷ್ಠಿ ಹಬ್ಬದ ದಿವಸನೇ ಘಾಟಿ ಜಾತ್ರೆ ಇರುತ್ತೆ. ಘಾಟಿ ಜಾತ್ರೆ ಮುಗಿಸ್ಕೊಂಡು ಘಾಟಿ ಜಾತ್ರೆಗೆ ಹೋಗಿ ಬಂದಿದ್ದು. ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ, ಸಿಕ್ಕಾಪಟ್ಟೆ ಜನ. ವಿಡಿಯೋ ಮಾಡೋಕ್ಕೆ ಫೋನ್ ತೆಗಿಯೋಕ್ಕೂ ಆಗಲ್ಲ, ಅಷ್ಟು ಜನ ಜಾತ್ರೆಯಲ್ಲಿ. ನೆಕ್ಸ್ಟ್ ಸರಿ ಇನ್ನೊಂದು ಸರಿ ಯಾವಾಗಾದರೂ ಫ್ರೀಯಾಗಿದ್ದಾಗ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬರಬೇಕು. ನೋಡಿ, ಹುತ್ತದ ಮೇಲೆ ಹಾಕ್ತಾಯಿದ್ದೀವಿ ಅಷ್ಟೇ, ನಾವು ಹುತ್ತದ ಒಳಗಡೆ ಹಾಕ್ತಲ್ಲ. ಬೆಳಗ್ಗೆ 10-11 ಗಂಟೆಗೆ ಎಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಬೇಸಿಗೆಗಾಲ ಸ್ಟಾರ್ಟ್ ಆದಮೇಲೆ ಅಷ್ಟೇ ಬಿಸಿಲು ಜಾಸ್ತಿ ಇರುತ್ತೆ. ಎಲ್ಲರೂ ಮನೆಯವರೆಲ್ಲರೂ ಹಾಲು, ಇದು ಮೇನ್ ಲಾಸ್ಟ್ ಅಲ್ಲದೆ. ಪೂಜೆ ಮಾಡಿಬಿಟ್ಟು ಎಲ್ಲರೂ ಲಾಸ್ಟಲ್ಲಿ ಹಾಲೆಲ್ಲ ಹಾಕ್ಬಿಟ್ಟು ಮುಗಿಸ್ಬೇಕಷ್ಟೆ. ಮುಗಿಸ್ಬೇಕು. ಸುಬ್ರಹ್ಮಣ್ಯಂಗೆ ಮಾಡಿದ್ರೆ, ಹುತ್ತಕ್ಕೆ ಮಾಡಿದ್ರೆ ಸುಬ್ರಹ್ಮಣ್ಯಂಗೆ ಪೂಜೆ ಮಾಡ್ದಂಗೆ. ಅದಕ್ಕೆ ಎಲ್ಲರೂ ಹುತ್ತಕ್ಕೆ ಮಾಡ್ತಾರೆ ಅನ್ಸುತ್ತೆ. ಹೌದು, ತುಂಬ ಜನ ಮಾಡ್ತಾರೆ. ಫೈನಲ್ ಪೂಜೆ ಎಲ್ಲರದು ಪೂಜೆ ಆಯ್ತು. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಅರ್ಜೆಂಟಿಗೆ ಏನು ಬೇಗ ಅನಿಸ್ತಿತ್ತು, ಚಿತ್ರಾನ್ನ ಮಾಡಿಬಿಟ್ಟು ಅನ್ನ ಮಾಡಿ ಗೊಜ್ಜು ಮಾಡಿ ಪಾಯಸ ಮಾಡಿದ್ರು. ಅದನ್ನು ಹಾಕ್ಕೊಂಡು ಅಷ್ಟೇ ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಿಬಿಟ್ಟು ಘಾಟಿಲಿ ಪ್ರಸಾದ ತಿಂದು ಗೊತ್ತಿಲ್ಲ. ಘಾಟಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಯಾವ ವಿಡಿಯೋನು ಮಾಡೋಕ್ಕಾಗಿಲ್ಲ. ಚೆನ್ನಾಗಿತ್ತು ಜಾತ್ರೆ. ಬಾಳೆಹಣ್ಣು ಕೊಡ್ತಾರಲ್ಲ, 1 ಅವರ್ ಇದ್ವಿ, ಮುಗಿಸ್ಕೊಂಡು ಬಂದ್ವಿ.